ನನ್ನ ಮಿನಿ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಮಾರ್ನಿಂಗ್ ಡ್ರಿಂಕ್ ಇದು. ಒಂದ್ ಗ್ಲಾಸ್ ತಗೊಂಡು ಅದಕ್ಕೆ ಒಂದ್ ಚಿಟಿಕೆ ಮೆಣಸಿನ ಪುಡಿ, ಒಂದ್ ಚಿಟಿಕೆ ಅರಿಶಿನ ಪುಡಿ, ಒಂದ್ ಚಿಟಿಕೆ ಪಿಂಕ್ ಸಾಲ್ಟ್, ಅದಕ್ಕೇನೆ 1 ಸ್ಪೂನ್ ನಿಂಬೆಹಣ್ಣು ರಸ, 2 ಸ್ಪೂನ್ ನೆನ್ಸಿಟ್ಟಿದ್ ಚಿಯಾ ಸೀಡ್ಸ್ ಮತ್ತೆ 1 ಸ್ಪೂನ್ ಜೇನುತುಪ್ಪ. ಇದಿಷ್ಟು ಹಾಕಾದ್ಮೇಲೆ ಅದಕ್ಕೆ ಉಗುರು ಬೆಚ್ಚಗಿರೋ ಬಿಸಿನೀರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೆಳಗ್ಗೆದ್ದು ಫ್ರೆಶ್ ಅಪ್ ಆದ್ಮೇಲೆ ಕುಡಿಯೋದು. ಇದ್ರ ಬೆನಿಫಿಟ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಆಡ್ ಮಾಡಿರ್ತೀನಿ. ಇನ್ನ ನಮ್ಮ ಮಮ್ಮಿ ಲಕ್ಷ್ಮಿಗೆ ಬೆಳಗಿನ ಪೂಜೆ ಮಾಡಿ ಲಕ್ಷ್ಮಿನ ಎತ್ತಿದ್ರು. ಮಾರ್ನಿಂಗ್ ಡ್ರಿಂಕ್ ಕುಡಿದು ಅರ್ಧ ಗಂಟೆ ಆದ್ಮೇಲೆ ABC ಜ್ಯೂಸ್ ಕುಡಿದೆ. ಇವತ್ ಸಂಡೇ ಆಗಿರೋದ್ರಿಂದ ತಿಂಡಿಗೆ ಇವತ್ತು ನಮ್ಮನೇಲಿ ಕಂಪಲ್ಸರಿ ರಾಗಿ ರೊಟ್ಟಿ. ನಂಗೂ ರಾಗಿ ರೊಟ್ಟಿಗೂ ಆಗದೆ ಇರೋ ಕಾರಣ ನಾನು 2 ಮಿನಿಟ್ಸ್ ಮ್ಯಾಗಿ ಮಾಡ್ಕೊಂಡಿದ್ದೆ. ಬೈ ಒನ್ ಗೆಟ್ ಒನ್ ಇತ್ತು ಅಂತ ಒಂದ್ ಸೀರಮ್ ಆರ್ಡರ್ ಮಾಡಿದ್ದು, ಅದನ್ನ ಓಪನ್ ಮಾಡ್ತಾ ಇದ್ದು. ಅದಾದ್ಮೇಲೆ ತಿಂಡಿ ಮಾಡ್ಕೊಂಡು ಗಿಡ ನೆಡೋ ಕೆಲಸ ಆಯ್ತು ಅಂತ ಅಲ್ಲಿಗೆ ಹೊರಟೆ. ರೀಸೆಂಟ್ ಆಗಿ ಮನೆ ಒಳಗಡೆ ಇದ್ದಿದ್ ಪ್ಲಾಂಟ್ಸ್ ನೆಲ್ಲ ಹಿಂದ್ಗಡೆ ಶಿಫ್ಟ್ ಮಾಡಿದ್ದೆ. ಅಲ್ಲಿ ಬರೀ 3 ಪ್ಲಾಂಟ್ಸ್ ಇದೆ, ಇನ್ನೊಂದೆರಡು ಆಡ್ ಮಾಡೋದ ಅನ್ಕೊಂಡು ಮುಂದೆ ಪಾಟ್ ಹಾಕಿದ್ ಗಿಡಗಳಲ್ಲಿ ಎಕ್ಸ್ಟ್ರಾ ಬೆಳೆದಿರೋದ್ನ ಕಿತ್ತು ಸೆಪರೇಟ್ ಮಾಡಿ ಇದೆರಡು ಪಾಟ್ ಹಾಕಿ ಹಿಂದೆ ತಂದಿಟ್ಟೆ. ಇವಾಗ ಜಾಸ್ತಿ ಗಿಡಗಳಿವೆ ಅಂತ ಫೀಲ್ ಆಗುತ್ತೆ. ಇನ್ನ ಇದು ನಮ್ಮನೆ ಗಿಡದ ಸೀತಾಫಲ ದೇವ್ರ ಮುಂದೆ ಇಟ್ಟಿದ್ದು. ಮಧ್ಯಾಹ್ನ ಊಟ ಮಾಡ್ಬೇಕು ಅನಿಸ್ಲಿಲ್ಲ ಅಂತ 2 ಸೀತಾಫಲ ತಿನ್ಕೊಂಡೆ. ಅದಾದ್ಮೇಲೆ ಈ ಮೂವಿ ನೋಡ್ದೆ, ಎಮೋಷನಲ್ ಆಗಿ ಚೆನ್ನಾಗಿದೆ. ಇನ್ನ ಸಂಜೆ ಆಗ್ತಿದಂಗೆ ಹಬ್ಬಕ್ ಮಾಡಿ ಚಕ್ಲಿ ನಿಪ್ಪಟ್ಟು ಮತ್ತೆ ಬೇಯಿಸಿದ ಕಡಲೆಕಾಯಿ ಜೊತೆಗೆ ಬಿಸಿ ಬಿಸಿಯಾಗಿ ಒಂದ್ ಲೋಟ ಕಾಫಿ ಕುಡ್ದೆ. ಅದಾದ್ಮೇಲೆ ತಲೆಗೆ ರೋಸ್ಮೆರಿ ವಾಟರ್ ನ ಅಪ್ಲೈ ಮಾಡ್ಕೊಂಡೆ. ನಾನು ಪ್ರೀವಿಯಸ್ ಬ್ಲಾಗ್ ಅಲ್ಲಿ ಹೇಳ್ದಂಗೆ ಈ ಗೋಡೆಗೆ ಇವತ್ತು ಪ್ಯಾಚ್ ಮಾಡೋ ಟೈಮ್ ಬಂದಿದೆ. ನಮ್ಮಪ್ಪ ಹೆವಿ ಬಿಸಿ ಮ್ಯಾನ್ ಇವತ್ ಫ್ರೀ ಮಾಡ್ಕೊಂಡು 20 ದಿನದಿಂದ ತಂದಿಟ್ಟಿದ್ ಶೀಟ್ ನ ಇವತ್ತು ಹೊಡಿತಿದ್ದಾರೆ. ಇದನ್ನ ನಾವೇ ಯಾವತ್ತೋ ಮಾಡ್ಬೋದಿತ್ತು, ಬಟ್ ಮಾಡಾದ್ಮೇಲೆ ಬಂದು ಅದ್ ಹಿಂಗಲ್ಲ ಹಂಗೆ ಅಂತ ನಾವು ಮಂತ್ರ ಹಾಕಿಸ್ಕೊಳ್ಳೋ ಬದಲು ಅವ್ರಿಗೆ ಇಷ್ಟ ಬಂದಾಗ್ಲೇ ಅವರೇ ಬಂದ್ ಮಾಡ್ಲಿ ಅಂತ ಬಿಟ್ಟಿದ್ದು. ಎಲ್ಲ ಆದ್ಮೇಲೆ ಅದನ್ನ ನೀಟಾಗಿ ಕ್ಲೀನ್ ಮಾಡಿ ನೀಟಾಗಿ ಸೆಟ್ ಮಾಡಿದೆ. ಹಿಂಗಿದೆ ಅದ್ರ ಫೈನಲ್ ಲುಕ್. ಅದಾದ್ಮೇಲೆ ನಮ್ ಬೋಲು ಕಾಲ್ಗಳಿಗೆ ಮಸಾಜ್ ಮಾಡಿ ಎಕ್ಸರ್ಸೈಸ್ ಮಾಡಿಸ್ತಾ ಇದ್ದೆ. ನಮ್ಮಮ್ಮಿ ಸಂಘಕ್ಕೆ ಅಂತ ತಿಪ್ಪೂರ್ಗ್ ಹೋಗ್ಬಿಟ್ಟು ಬಂದ್ರು. ಡೋರ್ ನಾಕ್ ಮಾಡೋರು ಅಂತ ನಮ್ ಬ್ರೂನೋ ದೊಡ್ಡದಾಗ್ ತೆಗಿಯೋನಂಗ್ ಓಡೋಯ್ತವನೆ. ಇನ್ನ ನಮ್ ಬೋಲು ಹೆಲ್ತ್ ಬಗ್ಗೆ ಅಪ್ಡೇಟ್ ಹೇಳ್ಬೇಕು ಅಂದ್ರೆ, ಇದು ಮಳೆ ಪ್ಲಸ್ ಚಳಿಗಾಲ ಆಗಿರೋದ್ರಿಂದ ರಿಕವರಿ ತುಂಬಾ ಸ್ಲೋ ಆಗ್ತಿದೆ. ಅವಳಿಗೆ ಲೋವರ್ ಬಾಡಿ ಮಸಲ್ಸ್ ಅಲ್ಲಿ ಮತ್ತೆ ಬ್ಯಾಕ್ ಬೋನ್ ಅಲ್ಲಿ ಸ್ಟ್ರೆಂತ್ ಇವಾಗ ಬರ್ತಾ ಇದೆ. ನಂಗೆ ನಂಬಿಕೆ ಇದೆ ಇವಳು ಆದಷ್ಟು ಬೇಗ ಇವಳು 4 ಕಾಲಲ್ಲೂ ನಡೆದಾಡ್ತಾಳೆ ಅಂತ. ಇನ್ನ ರಾತ್ರಿ ಊಟಕ್ಕೆ ಮೊಳಕೆ ಕಾಳು ಸಾಂಬಾರ್ ಜೊತೆಗೆ ಮುದ್ದೆ ಊಟ ಮಾಡಿ ಮಕ್ಳಿಗೂ ಊಟ ಮಾಡಿಸಿ ಮಲ್ಕೊಂಡೆ. ಇವತ್ತಿಗಿಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.